ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನಾನು ಯಾವಾಗಲೂ ಈ ವಿಂಡೋಸನ್ನು ಕ್ಲೀನ್ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಲ್ವಾ, ಈ ಮಾಸ್ಟರ್ ಬೆಡ್ರೂಮಲ್ಲಿರೋ ವಿಂಡೋ ಮತ್ತು ಹಾಲಲ್ಲಿರೋ ವಿಂಡೋಗಳಲ್ಲಿ ಗ್ಲಾಸನ್ನು ನೀಟಾಗಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಯಾವಾಗಲಾದರೂ ಮಳೆ ಬಂತು ಅಂತಂದರೆ ಮಳೆರಾಯನೇ ಕ್ಲೀನ್ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು, ಹಾಗಾಗಿ ಗುರುವಾರ ಬೆಳಗ್ಗೆ ಎದ್ದು ನೋಡಿದಾಗ ನೈಟ್ ಎಲ್ಲ ಚೆನ್ನಾಗಿ ಮಳೆ ಬಿದ್ದಿತ್ತೇನೋ, ಈ ತರ ಮಳೆ ಬಿದ್ದಾಗೆಲ್ಲ ಮಳೆರಾಯನೇ ವಿಂಡೋಸ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇರ್ತೀನಲ್ವಾ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಮಾಡಿಕೊಂಡೆ. ಅದಾದ್ಮೇಲೆ ಬುಧವಾರ ನಾನು ಈ ವಿಂಡೋ ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಟೆರೇಸ್ ಮೇಲೆ ಒಣಗಾಕಿದ್ದೆ. ಗುರುವಾರ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸೋದಕ್ಕಿಂತ ಮುಂಚೆ ಈ ವಿಂಡೋ ಕರ್ಟನ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಬುಧವಾರ ಅಂತೂ ಈ ಕೆಲಸಗಳೇ, ವಿಂಡೋ ಈ ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದು. ಅದಾದಮೇಲೆ ಹ್ಯಾಂಡ್ ವಾಶ್ ಮಾಡೋ ಬಟ್ಟೆಗಳು ಸಾಕಷ್ಟಿತ್ತು, ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಇಲ್ಲೇ ಕೆಳಗಡೆ ಬಾಲ್ಕನಿಯಲ್ಲಿ ಒಣಗಾಕ್ದೆ. ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಬಸ್ಸಾರು ಮಾಡಿದೆ. ಆಮೇಲೆ ಆವತ್ತೇ ನಾನು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ಗುರುವಾರಕ್ಕೆ ವಿಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು. ಆ ಕೆಲಸ ಇತ್ತು. ಈ ಕೆಲಸಗಳಲ್ಲೇ ಬ್ಯುಸಿ ಆಗೋದೆ. ಇನ್ನು ಗುರುವಾರ ಬೆಳಗ್ಗೆಯಿಂದ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ವಿಂಡೋ ಕರ್ಟನ್ಸ್ ಎಲ್ಲ ಹಾಕಿದ್ದಾದ್ಮೇಲೆ ಇನ್ನು ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಮನೆ ಒರೆಸೋದಕ್ಕೆ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಪನ ನೆನೆಸಿಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ನೀರಿಗೆ ಶಾಂಪು ಮತ್ತು ಗೋಮೂತ್ರ ಆಮೇಲೆ ಕಲ್ಲುಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಾಪನ್ನ ಬಕೀಟ್ ಒಳಗಡೆ ನೆನೆಸಿಟ್ಟು ಇನ್ನಿವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾದ್ಮೇಲೆ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಹಿಂದಿನ ದಿನ ನಾನು ಬಸ್ಸಾರು ಮಾಡಿದ್ನಲ್ವಾ, ಬಸ್ಸಾರೇ ಇತ್ತು, ಅದಕ್ಕೇನೆ ಬಿಸಿ ರೈಸ್ ಮಾಡಿ ಹಪ್ಳ ಮಾಡಿದೆ. ಇನ್ನು ಗುರುವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರಲ್ವಾ, ಬಾಬಾ ದೇವಸ್ಥಾನಕ್ಕೆ ಹೋಗಿ ಬಂದರು. ಅಲ್ಲಿ ಬಿಸಿಬೇಳೆ ಬಾತ್ ಏನೋ ಪ್ರಸಾದ ಕೊಟ್ಟಿದ್ರು, ಅದೊಂದು ಸ್ವಲ್ಪ ಇಟ್ಕೊಟ್ಟೆ. ಇವಾಗ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಇನ್ನು ಟೀ ಮಾಡಿ ಕುಡಿದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಈಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೆಯೆಲ್ಲ ಒರೆಸಿದ್ದಾಯಿತು. ಇನ್ನು ಮೇನ್ ಡೋರು ಒರೆಸಿರ್ಲಿಲ್ವಲ್ಲ, ಹಾಗೆ ಒಂದ್ಸಲ ಒರೆಸ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ. ಈ ಮೇನ್ ಡೋರನ್ನು ಒದ್ದೆ ಬಟ್ಟೆಯಿಂದ ಒರೆಸ್ಬಾರ್ದು, ಯಾಕಂದರೆ ಇದು ಪಾಲಿಷ್ ಮಾಡಿರೋದಲ್ವಾ, ಹಾಗಾಗಿ ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದು ಡ್ರೈ ಕ್ಲಾತಿಂದನೇ ಒರೆಸ್ತಾ ಇದ್ದೀನಿ. ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡ್ತೀನಿ. ಇಲ್ಲ ಅಂತಂದರೆ ಬ್ರಷ್ ತಗೊಂಡು, ಪೇಂಟ್ ಬ್ರಷ್ ಇರುತ್ತಲ್ವ, ಅದರಿಂದ ಧೂಳನ್ನೆಲ್ಲ ತೆಗಿತೀನಿ. ಈಗ ಮೇನ್ ಡೋರ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇಲ್ಲಿ ಗೇಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಲ್ಯಾಡರ್ ಹಾಕ್ಕೊಂಡು ಲ್ಯಾಡರ್ ಮೇಲೆ ಹತ್ತಿ ಇವಾಗ ಗೇಟ್ ಮೇಲ್ಗಡೆ ಎಲ್ಲ ಈ ಒಂದು ಗ್ರಿಲ್ಸ್ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಗಿಡಗಳನ್ನೆಲ್ಲ ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಟೇಬಲ್ ರೋಸ್ ಗಿಡ ಇತ್ತಲ್ವ ಬಾಲ್ಕನಿಯಲ್ಲಿ, ಅದನ್ನು ತೊಗೊಂಬಂದು ಇಲ್ಲಿ ಇಡೋಣ ಅಂತಂದ್ಬಿಟ್ಟು ಆ ಒಂದು ಪಾಟ್ ಇಡೋದಕ್ಕೆ ಇಲ್ಲಿ ಜಾಗ ಮಾಡ್ತಾ ಇದ್ದೀನಿ. ಈ ಒಂದು ಮನಿ ಪ್ಲ್ಯಾಂಟ್ ಪಾಟನ್ನು ಒಳಗಡೆ ಇಟ್ಟು ಆಮೇಲೆ ಟೇಬಲ್ ರೋಸ್ ಪಾಟನ್ನು ಇಲ್ಲಿಡೋಣ ಅಂತ ಜಾಗ ಸೆಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಳಗಡೆ ದೊಡ್ಡ ದೊಡ್ಡ ಪಾಟುಗಳನ್ನು ಇಡೋದಕ್ಕಾಗೋದಿಲ್ಲ, ಜಾಗ ಸಾಕಾಗೋದಿಲ್ಲ, ಒಳಗಡೆ ತೂರೋದಿಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಪಾಟುಗಳನ್ನು ಒಳಗಡೆ ಇಟ್ಟು ಈ ಥರ ದೊಡ್ಡ ಪಾಟುಗಳನ್ನು ಈ ಕಡೆ ಇಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಅದಕ್ಕೆಲ್ಲ ಜಾಗ ಸೆಟ್ ಮಾಡಿ ಇವಾಗ ಗೇಟ್ನೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಬಿಡೋಣ. ಆಮೇಲೆ ಪಾಟ್ನ ತೊಗೊಂಬಂದು ನೀಟಾಗಿ ಒಂದ್ಸಲ ತೊಳೆದು ಆಮೇಲೆ ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಹೊರಗಡೆ ಒಳಗಡೆ ಎಲ್ಲ ಕಡೆನೂ ಗೇಟ್ನ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಈಗ ಗೇಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮನಿ ಪ್ಲ್ಯಾಂಟ್ ಪಾಟನ್ನು ಒಳಗಡೆ ತಗೊಂಡು ಬಳ್ಳಿಗಳನ್ನು ಮೊದಲು ಯಾವ ರೀತಿಯಾಗಿ ಹಬ್ಸಿದ್ನೋ ಅದೇ ರೀತಿಯಾಗಿ ಆ ಒಂದು ಕಂಬಿಗೇನೆ ಹಬ್ಸೋಣ ಅಂತಂದ್ಬಿಟ್ಟು ಇವಾಗ ಈ ಬಳ್ಳಿಗಳನ್ನೆಲ್ಲ ಹೊರಗಡೆ ತಗೊಂಡು ಹಬ್ಬಿಸಿ ಅದಾದಮೇಲೆ ಈ ಒಂದು ಟೇಬಲ್ ರೋಸ್ ಗಿಡದ ಪಾಟನ್ನು ನೀಟಾಗಿ ತೊಳೆದು ಇವಾಗ ಇಲ್ಲೂ ಅಷ್ಟೇ ಗೋಡೆ ಎಲ್ಲ ಒಂದು ಸ್ವಲ್ಪ ಮಳೆ ಬಿದ್ದು ಮಣ್ಣೆಲ್ಲ ಗೋಡೆಗಳ ಮೇಲೆ ಬಿದ್ದು ಆಮೇಲೆ ಮಣ್ಣಿಂದು ಒಂದು ಕಲೆಗಳೆಲ್ಲ ಆಗಿತ್ತು. ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಗೋಡೆನೆಲ್ಲ ನೀಟಾಗಿ ತೊಳೆದೆ. ಅದಾದಮೇಲೆ ಪಾಟ್ನೆಲ್ಲ ನೀಟಾಗಿ ತೊಳೆದು ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳ ಪಾಟ್ಗಳನ್ನೆಲ್ಲ ಈ ರೀತಿಯಾಗಿ ಸೆಟ್ ಮಾಡಿದ್ದೀನಿ. ಮಾಮೂಲಿಯಾಗಿ ತುಳಸಿ ಗಿಡದ ಪಾಟ್ ಅಲ್ಲೇ ಇಟ್ಟಿದ್ದೀನಿ.
ಆಮೇಲೆ ರಂಗೋಲಿ ಹಾಕೋದಕ್ಕೂ ಅಷ್ಟೇ ಜಾಗ ಬಿಟ್ಟಿದ್ದೀನಿ. ಅದ್ರ ಪಕ್ಕದಲ್ಲಿ ಈ ಟೇಬಲ್ ರೋಸ್ ಗಿಡದ ಪಾಟನ್ನು ಇಟ್ಟಿದ್ದೀನಿ. ಒಳಗಡೆ ಹೋಗೋದಿಲ್ಲ, ಈ ಪಾಟ್ ದೊಡ್ಡದಾಗಿದೆ ಅಲ್ವಾ, ಜಾಗ ಸಾಕಾಗೋದಿಲ್ಲ. ಹಾಗಾಗಿ ಮನಿ ಪ್ಲ್ಯಾಂಟದು ಪಾಟ್ ಒಂದು ಸ್ವಲ್ಪ ಚಿಕ್ಕದಾಗಿತ್ತಲ್ವಾ, ಆ ಕಡೆ ಇಟ್ಟು ಬಳ್ಳಿಗಳನ್ನ ಈ ಕಡೆ ಹಬ್ಬಿಸಿದ್ದೀನಿ. ನೆಕ್ಸ್ಟ್ ಈಗ ಹಬ್ಬಕ್ಕೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತು. ಇನ್ನು ಮಧ್ಯಾಹ್ನ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ 3 ಗಂಟೆ ಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ. ನಾನು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತು ದೇವ್ರ ಸಾಮಾನು ಮಾತ್ರ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಮನೇನ ಸುಮ್ಮನೆ ಲೈಟಾಗಿ ಕ್ಲೀನ್ ಮಾಡಿದೆ ಅಷ್ಟೇ. ಮೊದಲೇ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಹಾಗಾಗಿ ಒಂದು ಡ್ರೈ ಕ್ಲಾತ್ ತಗೊಂಡು ನೀಟಾಗಿ ನನಗೆ ಕೈ ಎಲ್ಲಿವರೆಗೂ ಎಟ್ಸುತ್ತೋ ಅಲ್ಲಿವರೆಗೂ ನೀಟಾಗಿ ಒರೆಸ್ಕೊಂಡು ಬಂದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತು ವಾಲ್ಸ್ನೆಲ್ಲ ಒರೆಸ್ದೆ. ಅದಾದಮೇಲೆ ದೇವ್ರ ಮನೆ ಕಟ್ಟೆ ಮತ್ತು ಫ್ಲೋರು, ದೇವ್ರ ಮನೆ ಡೋರು ಇಷ್ಟು ಒರೆಸ್ಕೊಂಡು ಬಂದೆ. ಇನ್ನು ಹೊರ್ಗಡೆ ಎಲ್ಲ ಏನೂ ಕ್ಲೀನ್ ಮಾಡಲಿಲ್ಲ, ಯಾಕಂದರೆ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವಾ. ಹಾಗಾಗಿ ಈ ಥರ ಮಂತ್ಲಿ ಒನ್ಸು ನಾವು ದೇವ್ರ ಮನೇನ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತಂದರೆ ಹಬ್ಬಗಳ ಟೈಮಲ್ಲಿ ಒಂದು ಸ್ವಲ್ಪ ನಮಗೆ ಈಸಿಯಾಗಿ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವಿಡಿಯೋ ಒಂದು ಸ್ವಲ್ಪ ಚಿಕ್ಕದಾಗೆ ಹಾಕ್ತೀನಿ ಅಂತಂದ್ಬಿಟ್ಟು, ಆದರೆ ಈ ವಿಡಿಯೋ ತುಂಬ ಲೆಂತ್ ಇತ್ತು, 2 hours ಆದರೂ ಇತ್ತು. ಎಡಿಟಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 25 ನಿಮಿಷಕ್ಕೆ ನಿಂತ್ಕೊಂತು. ಸರಿ ಬಿಡು, ಒಂದು 20 ನಿಮಿಷ ಹಾಕೋಣ ಅಂತಂದ್ಬಿಟ್ಟು 20 ನಿಮಿಷನೇ ಹಾಕ್ತಾಯಿದ್ದೀನಿ. ವೀಡಿಯೋಸು ಎಷ್ಟಾದರೆ ಅಷ್ಟು ಹಾಕ್ತೀನಿ. ನಾನು ಅಂದ್ಕೊಂಡೆ ತುಂಬ ಶಾರ್ಟಾಗಿ ಹಾಕೋಣ ಅಂತಂದ್ಬಿಟ್ಟು. ಕ್ಲಿಪ್ಪಿಂಗ್ಸು ತುಂಬ ಅಂದರೆ ತುಂಬಾ ಮಿಸ್ ಆಗಿಬಿಡುತ್ತೆ. ಅಂದರೆ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕೋದಕ್ಕೆ ಆಗೋದಿಲ್ಲ, ಅಷ್ಟು ವೀಡಿಯೋಸ್ ಮಾಡ್ಕೊಂಬಿಟ್ಟಿರ್ತೀವಲ್ವ. ಹಾಗಾಗಿ ಜಾಸ್ತಿ ಲೆಂತ್ ಏನಾದರೂ ಆಯಿತು ಅಂತಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಬಿಡಿ. ಆದಷ್ಟು ಇನ್ನು ಮುಂದಕ್ಕೆ ವೀಡಿಯೋಸ್ ಲೆಂತ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 13 ಮಿನಿಟ್ಸು ಇಲ್ಲ 14-15 ಈ ರೀತಿಯಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲಾದರೂ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಇತ್ತು ಅಂತಂದರೆ ಆವಾಗ ಈ ರೀತಿಯಾಗಿ ಒಂದು 20 ಮಿನಿಟ್ಸ್ ಹಾಕ್ತೀನಿ ಅಷ್ಟೇ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಂತೂ ಯಾವಾಗಲೂ ಈ ದೇವ್ರ ಸಾಮಾನು ಕ್ಲೀನ್ ಮಾಡಬೇಕಾದ್ರೆ ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ನಾವು ಅಡುಗೆಗೆ ಯೂಸ್ ಮಾಡುವಂತಹ ಪಾತ್ರೆ ಸಾಮಾನುಗಳು ಕಡಿಮೆನೇ ಇರುತ್ತೆ, ದೇವರು ಸಾಮಾನುಗಳೇ ಜಾಸ್ತಿ ಇರುತ್ತಪ್ಪ ನಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ನನಗೆ ಈ ದೇವ್ರ ಪೂಜೆಗೆ ಸಂಬಂಧಪಟ್ಟಿರುವಂತಹ ಸಾಮಾನುಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ತುಂಬಾ ಇಷ್ಟ. ಆದ್ರೂ ತುಂಬ ಕಡಿಮೆ ತಗೊಳ್ತಾ ಇರ್ತೀನಿ. ಅಂದರೆ ಮೊದಲು ತಗೊಂಡಿರೋದೇ ಇವೆಲ್ಲ. ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ನಾನು ಏನಂದರೆ ಏನು ತಗೊಳ್ತಾನೆ ಇಲ್ವಲ್ಲ. ಈಗ ಮೊದಲಿಗೆ ತಾಮ್ರ ಮತ್ತು ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಇಟ್ಟಿದ್ದಾಯಿತು. ಇವಾಗ ಇನ್ನು ಕೊನೆಯದಾಗಿ ಬೆಳ್ಳಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಈಗ ಬೆಳ್ಳಿ ದೇವರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಒಂದು ಒಣ ಬಟ್ಟೆಯಿಂದ ಈ ಬೆಳ್ಳಿ ಸಾಮಾನುಗಳನ್ನೆಲ್ಲ ಒರೆಸಿ ಇಡ್ತಾ ಇದ್ದೀನಿ.
ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ದೇವ್ರ ಸಾಮಾನುಗಳನ್ನು ನೀಟಾಗಿ ವಾಶ್ ಮಾಡಿ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಟಿದ್ದೀನಿ. ಎಷ್ಟೊಂದಿದೆ ಅಂತಂದ್ಬಿಟ್ಟು ಇಷ್ಟನ್ನು ಕ್ಲೀನ್ ಮಾಡೋದಕ್ಕೆ ನನಗೆ ಒಂದು 1.5 hour ಮೇಲೇ ಆಗುತ್ತೆ. ಎಲ್ಲ ದೇವ್ರ ಸಾಮಾನುಗಳನ್ನು ತೆಗೆದು ಕ್ಲೀನ್ ಮಾಡಿದೆ. ಇವಾಗ ಆ ದೇವ್ರ ಸಾಮಾನುಗಳನ್ನೆಲ್ಲ ಕೌಂಟರ್ ಟಾಪ್ ಮೇಲೇ ಇಟ್ಟು ಇನ್ನು ದೇವ್ರ ಫೋಟೋಸ್ ಎಲ್ಲ ಒರೆಸಿ ದೇವ್ರ ಫೋಟೋಸ್ಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಒಂದೊಂದಾಗೆ ಜೋಡಿಸ್ಕೊಂಡು ಇಟ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸ್ತಾ ಇದ್ದೀನಿ. ಈಗ ದೇವ್ರ ಫೋಟೋಸ್ ಎಲ್ಲ ಒರೆಸಿದ್ದಾಯಿತು. ದೇವ್ರ ಫೋಟೋಸ್ಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ದೇವ್ರ ಮನೇಲಿ ತೊಗೊಂಬಂದು ಜೋಡಿಸ್ತಾ ಇದ್ದೀನಿ. ಈಗ ನಾನು ಈ ದೇವ್ರ ಫೋಟೋಸ್ ಮುಂದೆ ಈ ದೇವ್ರ ಮನೆ ಕಟ್ಟೆ ಮೇಲೆ A4 ಶೀಟನ್ನು ಇಟ್ಟು ಈ ಶೀಟ್ ಮೇಲೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಬರೀ ಒಂದು ಕಲ್ ಮೇಲೆ ಹಾಕ್ತಾ ಇದ್ದೆ ಮೊದಲು. ಆವಾಗ ಈ ಅರಿಶಿಣದ ಕಲೆಗಳೆಲ್ಲ ಹಾಗೆ ಬೀಳ್ತಾ ಇತ್ತು. ಇನ್ನು ಮುಂದಕ್ಕೆ ಹಂಗೆ ಬಿದ್ದುಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ನಾನು ಒಂದು A4 ಶೀಟ್ ಮೇಲೆ ಈ ಒಂದು ರಂಗೋಲಿಯನ್ನು ಹಾಕ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಈ ಒಂದು ರಂಗೋಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಇವಾಗ ರಂಗೋಲಿಗೆ ಅಲಂಕಾರ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ಪೀಠನ ತಗೊಂಬಂದು A4 ಶೀಟ್ ಮೇಲೆ ಇಟ್ಟು ಇವಾಗ ಪೀಠದ ಮೇಲೆ ಎಲ್ಲ ದೇವ್ರ ಸಾಮಾನುಗಳನ್ನು ಜೋಡಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಕಪ್ಪರಿಶಿನ, ಆಮೇಲೆ ಅಯೋಧ್ಯೆಯಿಂದ ಬಂದಿರುವಂತಹ ಅಕ್ಷತೆ ಕಾಳು, ಆಮೇಲೆ ರೋಡಲ್ಲಿ ಸಿಕ್ಕಿರುವಂತಹ ಕಾಯಿನ್ಸು, ಅದಾದಮೇಲೆ ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ ಇಷ್ಟವಾದಂತಹ ಏಲಕ್ಕಿ ಮತ್ತು ಲವಂಗ ಈ ವಸ್ತುಗಳೆಲ್ಲ ಇಟ್ಟಿದ್ದೀನಿ. ಆಮೇಲೆ ಕಳಶ ಕೂರಿಸೋದಕ್ಕೋಸ್ಕರ ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ಸಮ ಮಾಡಿದ್ದೀನಿ. ಅದಾದಮೇಲೆ ಪೀಠದ ಮುಂದೆಗಡೆ ವಿಗ್ರಹಗಳನ್ನೆಲ್ಲ ಇಡೋದಕ್ಕೆ ಒಂದು 3 ತಟ್ಟೆ ಇಟ್ಟಿದ್ದೀನಿ, ತಾಮ್ರ ಮತ್ತು ಕಂಚಿ ತಟ್ಟೆಗಳು. ಅದರೊಳಗಡೆ ಒಂದು 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಒಂದು 2 ತಟ್ಟೆಗೆ ಮಾತ್ರ ಹಾಕ್ತಾ ಇದ್ದೀನಿ. ಇನ್ನೊಂದು ತಟ್ಟೆ ಒಳಗಡೆ ನಾನು ಕಾಮಾಕ್ಷಮ್ಮನವ್ರ ದೀಪ ಇಡ್ತೀನಲ್ವ, ಹಾಗಾಗಿ ಇನ್ನು ದೀಪಗಳನ್ನು ಇಡೋದಕ್ಕೆ 2 ತಟ್ಟೆ ಇಟ್ಟೆ. ಅದಾದಮೇಲೆ ಇನ್ನು ಮನೆ ದೇವ್ರಿಗೆ ಕಾಯಿನ್ಸ್ ಹಾಕೋದಕ್ಕೆ ಒಂದು ಗಾಜಿನ ಬಾಕ್ಸು. ಇನ್ನು ಈ ಕಡೆ ಬಂದುಬಿಟ್ಟು ಆಲದ ಮರದ ಬೇರು ಮತ್ತು ಗಂಧದ ಪೌಡ್ರನ್ನು ಹಾಕಿದ್ದೀನಿ, ಆ ಒಂದು ಬಾಕ್ಸು. ಅದ್ರ ಮೇಲ್ಗಡೆ ಒಂದು ಕಂಚಿ ಬಟ್ಲಲ್ಲಿ ಅದು ಬಂದುಬಿಟ್ಟು ರೆಂಟ್ ಮನೆಯಲ್ಲಿದ್ದಾಗ ಲೀಸ್ ಮನೆ ಬೇಕು ಅಂತಂದ್ಬಿಟ್ಟು ನಾನು 9 ಗಿಡದ ಬೇರು, ಅಕ್ಷತೆ ಕಾಳು, ಅರಿಶಿನ ಕುಂಕುಮ ಎಲ್ಲ ಹಾಕಿಟ್ಟು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಪೂಜೆ ಮಾಡಿದ್ದೆ. ಆ ಒಂದು ಗಂಟನ್ನು ಇಟ್ಟಿದ್ದೀನಿ. ಇನ್ನು ಅಮ್ಮನವ್ರ ಪಾದಗಳ ಕೆಳಗಡೆ ಇಟ್ಟಿರುವಂತಹ ನಿಂಬೆಹಣ್ಣು ತೊಗೊಂಬಂದಿಟ್ಟಿದ್ದೀನಿ. ಸುಮಾರು ಒಂದು 4 ವರ್ಷದಿಂದ ಅದೇ ನಿಂಬೆಹಣ್ಣುಗಳಿದೆ. ಅದು ಒಣಗೋಗಿದೆ, ಡ್ರೈ ಆಗಿದೆ, ಅದು ಚೆನ್ನಾಗಿದೆ, ಹಂಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ದೀಪಗಳನ್ನು ಇಡುವಂತಹ ಪ್ಲೇಟ್ಗಳಿಗೆ ಅಲ್ಲೊಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳೆಲ್ಲ ಹಾಕಿದೆ. ಇನ್ನು ವಿಗ್ರಹಗಳನ್ನೆಲ್ಲ ಕೂರಿಸಿ ಇನ್ನು ಕವಡೆ ಗೋಮತಿ ಚಕ್ರ ಆ ಒಂದು ಪ್ಲೇಟನ್ನು ಇಟ್ಟೆ. ಇನ್ನು ಈ ಕಡೆಗೆ ಬಂದರೆ ಕುಬೇರ ಯಂತ್ರ ಇಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಡ್ತಾ ಇದ್ನಲ್ವಾ, ಇವತ್ತು ಬೆಳ್ಳಿ ಚೆಂಬಲ್ಲಿ ನೀರನ್ನು ಇಡೋಣ ಅಂತಂದ್ಬಿಟ್ಟು ಬೆಳ್ಳಿ ಚೆಂಬನ್ನು ಅಲ್ಲಿ ಸೆಟ್ ಮಾಡಿದೆ. ಇನ್ನು ಬೆಳ್ಳಿ ಚೆಂಬದ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟೆ. ಅದೊಂಥರ ಪೀಠ ಥರ ಇದೆ. ಅದು ಯಾವುದು ಅಂತಂದರೆ ತುಳಸಿ ಅಮ್ಮನ ಗಿಡದ ಮುಂದೆ ನಾನು ದೀಪ ಹಚ್ತೀನಲ್ವಾ, ಅದು ಮೀಶೋಯಿಂದ ತರಿಸ್ಕೊಂಡಿದ್ದೆ. ಅದರ ಮೇಲ್ಗಡೆ ಗ್ಲಾಸ್ ಎಲ್ಲ ಬರ್ತಾ ಇತ್ತು. ಅದು 2 ಸಲ ತರಿಸ್ಕೊಂಡೆ, 2 ಸಲನೂ ಗ್ಲಾಸ್ ಒಡೆದೋಗಿತ್ತು. ಹಾಗಾಗಿ ನಾನು ಒಂದು ತರಿಸ್ಕೊಂಡಿದ್ನಲ್ವ, ಅದರದ್ದೊಂದು ಹಂಗೆ ಇತ್ತು. ಅಂದರೆ ಅದು ಈ ಒಂದು ಬತ್ತಿ ಹಾಕ್ತೀವಲ್ವ ಅಲ್ಲಿ ಅದು ಹಂಗೆ ಒಂದು ಎಕ್ಸ್ಟ್ರಾ ಇತ್ತಲ್ವ, ಅದು ಸೆಟ್ ಮಾಡಿಡೋಣ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ಒಂದು ಪ್ಲೇಟನ್ನು ಇಟ್ಟೆ. ಇನ್ನು ದೇವ್ರ ಮನೆಯಲ್ಲಿ ದೇವ್ರ ಐಟಮ್ಸ್ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾಯಿತು. ಇನ್ನು ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ನೈಟ್ ಊಟಕ್ಕೆ ಬಂದುಬಿಟ್ಟು ನಾನು ಮೆಂತ್ಯ ಭಾತನ್ನು ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ತೊಗೊಂಬಂದಿದ್ನಲ್ವ ಮೊನ್ನೆ ಮಾರ್ಕೆಟ್ಗೆ ಹೋದಾಗ, ಹಾಗಾಗಿ ಮೆಂತ್ಯ ಭಾತ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಭಾತ್ ಮಾಡ್ತಾಯಿದ್ದೀನಿ. ಆ ಕಡೆ ಅಡುಗೆ ಮಾಡ್ತಾನೆ ಇನ್ನು ಈ ಕಡೆ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಫ್ರೂಟ್ಸ್ ಎಲ್ಲ ಹಂಗೆ ಒಂದು ಬುಟ್ಟಿಗೆ ಹಾಕಿ ಇಟ್ಬಿಟ್ಟಿದ್ದೆ. ಈಗ ಈ ಫ್ರೂಟ್ಸ್ನೆಲ್ಲ ತೊಳೆದು ಮತ್ತೆ ಈ ಬುಟ್ಟಿ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ.
ನೆಕ್ಸ್ಟ್ ಈಗ ಒಂದಿಬ್ಬರು ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. GSFK ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಈ ಸಂಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸ್ವಾಮಿ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟ್ ಹಾಗೆ ಅಶ್ವಿನಿ ಕುಮಾರಿ ಅವರು ಕಮೆಂಟ್ ಮಾಡಿದ್ದಾರೆ, ಅಕ್ಕ ಆಗಸ್ಟ್ 14th ನನ್ನ ಮಗಳ ಬರ್ತ್ಡೇ ಇದೆ, 6th ಇಯರ್ಸ್ ಬರ್ತ್ಡೇ, ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಪ್ರಕೃತಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು, ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಈಗ ಫ್ರೂಟ್ಸ್ ಎಲ್ಲ ತೊಳೆದಿಟ್ಟಿದ್ದಾಯಿತು. ಇನ್ನು ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಮೆಂತೆ ಬಾತ್ಗೆ ಮೆಂತೆ ಸೊಪ್ಪೆಲ್ಲ ಬೆಂದಿತ್ತು. ನಾನು 1.5 ಗ್ಲಾಸಷ್ಟು ಅಕ್ಕಿಯನ್ನು ನೀರೊಳಗಡೆ 10-15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ನಾನು ಇವಾಗ ಮೆಂತೆ ಸೊಪ್ಪೆಲ್ಲ ಬೆಂದಿತ್ತಲ್ವ, 1.5 ಅಷ್ಟು ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರನ್ನು ಹಾಕಿ, ನೀರು ಕುದಿಯೋ ಟೈಮಲ್ಲಿ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ಬರೋದಕ್ಕೆ ಬಿಟ್ಟು, ಇನ್ನು ಈ ಕಡೆ ಹೂವಿನ ಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಕುಕ್ಕರ್ ವಿಸಿಲ್ ಹೋಗಿ ತಣ್ಣಗಾಗೋಷ್ಟರಲ್ಲಿ ಒಂದು ಹಾರ ಆದರೂ ಮಾಡ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು. ಹಬ್ಬಗಳ ಟೈಮಲ್ಲಿ ದೇವ್ರ ಫೋಟೋಸ್ಗೆ ಮತ್ತು ಮೇನ್ ಡೋರ್ಗೆ, ದೇವ್ರ ಮನೆ ಡೋರ್ಗೆಲ್ಲ ಚೆನ್ನಾಗಿ ಹೂಗಳನ್ನು ಹಾಕೋಣ ಅಂತ ಅಂದ್ಕೊಳ್ತೀವಿ. ಆದರೆ ಹಬ್ಬದ ಟೈಮಲ್ಲೇ ಸಿಕ್ಕಾಪಟ್ಟೆ ಹೂವಿನ ರೇಟ್ ಇರುತ್ತೆ ಅಲ್ವಾ. ನನಗಂತೂ 1 kg ಸೇವಂತಿಗೆ ಹೂವು ತೊಗೊಂಬಂದಿದ್ದೆ, ಆಮೇಲೆ 1 ಮೊಳ ಮಲ್ಲಿಗೆ ಹೂವು ತೊಗೊಂಬಂದಿದ್ದೆ. ಇನ್ನು ಯೆಲ್ಲೋ ಕಲರ್ ಸೇವಂತಿಗೆ ಹೂವು, ರೋಸ್ ಹೂವು ಎಲ್ಲ ಇತ್ತಲ್ವ, ಅದೇ ಅಡ್ಜಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಬರೀ ವೈಟ್ ಕಲರ್ ಸೇವಂತಿಗೆ ಹೂವು ಮಾತ್ರ ತೊಗೊಂಬಂದಿದ್ದೆ. ಎಲ್ಲ ಖಾಲಿ ಮಾಡಾಕ್ತೆ, ಎಲ್ಲ ಹೊಲ್ದು ಇನ್ನೂ ಒಂದು ಸ್ವಲ್ಪ ಬೇಕಾಗಿತ್ತು ಸೇವಂತಿಗೆ ಹೂವು. ಇನ್ನೊಂದು ಸ್ವಲ್ಪ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಡೋರ್ಗೆ ಇನ್ನೊಂದು ಸ್ವಲ್ಪ ಹೂವು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. 1 ಹಾರ ಮಾಡಿದೆ. ಅಷ್ಟರಲ್ಲಿ ಇಲ್ಲಿ ಕುಕ್ಕರು ವಿಸಿಲೆಲ್ಲ ಹೋಗಿ ತಣ್ಣಗಾಗಿತ್ತು. ಇವಾಗ ಊಟ ತಿಂದ್ಕೊಂಡು ಆಮೇಲೆ ಹೂಗಳನ್ನೆಲ್ಲ ಹೊಲ್ದಿಟ್ಬಿಡೋಣ ಅಂತಂದ್ಬಿಟ್ಟು ಊಟ ಮಾಡಿ ಹಂಗೆ ಇನ್ನು ಉಳಿದಿರೋ ಹೂವಿನ ಹಾರಗಳನ್ನು ಮಾಡಿಬಿಡ್ತಾ ಇದ್ದೀನಿ. ಇವಾಗ ದೇವ್ರ ಮನೆಯಲ್ಲಿ ಫೋಟೋಸ್ಗೆ ಮತ್ತು ದೇವ್ರ ಮನೆ ಡೋರ್ಗೆಲ್ಲ ಹೂವಿನ ಹಾರ ಮಾಡಿದ್ದಾಯಿತು. ಆಮೇಲೆ ಕಳಶಕ್ಕೂ ಹಾರ ಎಲ್ಲ ಮಾಡಿದ್ದಾಯಿತು. ಇವಾಗ ಮೇನ್ ಡೋರ್ಗೆ ಹಾರ ಹೊಲಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹಾರಗಳೆಲ್ಲ ರೆಡಿ ಮಾಡಿದ್ದಾಯಿತು. ಇಲ್ಲಿ ನಾನು ಕವರ್ ಒಳಗಡೆ ಕೊನೆಯದಾಗಿ ನಾನು ಎಲ್ಲಿ ಹಾರನ ಹಾಕ್ತೀನೋ ಆ ಒಂದು ಹಾರನ ಇಲ್ಲಿ ಕವರ್ ಒಳಗಡೆ ಮೊದಲಿಗಿಡ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ಮೇಲ್ಗಡೆ ಎಲ್ಲ ಮಿಕ್ಸಪ್ ಆಗಿ ಹಾಕಿದ್ದೀವಿ ಅಂತಂದರೆ ಇಲ್ಲಿ ಪೆಟಲ್ಸ್ ಎಲ್ಲ ಉದ್ರೋಗ್ಬಿಡುತ್ತೆ ಅಂತಂದ್ಬಿಟ್ಟು ಮೇನ್ ಡೋರ್ ಹತ್ರ ಯೆಲ್ಲೋ ಕಲರು ಸೇವಂತಿಗೆ ಹಾರ ಅದು ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇಲ್ಲಿ ದೇವ್ರ ಮನೆ ಡೋರ್ಗೆ ಹಾಕುವಂತಹ ಹಾರನ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಇಲ್ಲಿ ಬಂದುಬಿಟ್ಟು ಇದು ದೇವ್ರ ಫೋಟೋಸ್ಗೆ 2 ಹಾರಗಳನ್ನು ಇಟ್ಟಿದ್ದೀನಿ. ಇನ್ನು ಕಳಶಕ್ಕೆ ಪುಟದಾಗಿ ಸುತ್ತೋದಕ್ಕೆ 1 ಹಾರನ ಮಾಡಿದ್ದೀನಿ. ಮದ್ದಿಗೆ ಕಳಶಕ್ಕೆ ಹಾಕ್ತೀನಿ. ಆ ಒಂದು ಹಾರ ಮೇಲ್ಗಡೆನೇ ಇರುತ್ತೆ, ಈಸಿಯಾಗಿ ತಗೊಳ್ಬೋದು. ಅದಾದಮೇಲೆ ದೇವ್ರ ಫೋಟೋಸ್ಗೆ 2 ಹಾರನ ಮಾಡಿರ್ತೀನಲ್ವ, ಅದು ಅದರ ಕೆಳಗಡೆ ಇರುತ್ತೆ, ಈಸಿಯಾಗಿ ತಗೊಳ್ಬೋದು. ಅದಾದಮೇಲೆ ಇನ್ನು ದೇವ್ರ ಮನೆ ಡೋರ್ಗೆ ಹಾಕುವಂತಹ 1 ಹಾರನ ಇಟ್ಟೆ. ಆಮೇಲೆ ಮೇನ್ ಡೋರ್ ಹತ್ರ ಹಾಕುವಂತಹ ಹಾರನ ಇಟ್ಟೆ. ಇವಾಗ ಹೂವಿನ ಹಾರಗಳನ್ನೆಲ್ಲ ಕವರ್ ಒಳಗಡೆ ಹಾಕಿ ಗಂಟಾಕಿ ಇಟ್ಟಿದ್ದಾಯಿತು. ಆಮೇಲೆ ಇನ್ನು ಬಿಡಿ ಹೂಗಳು ಅಷ್ಟೇ ಎಲ್ಲ ಫೋಟೋಸ್ಗೆಲ್ಲ ಜೋಡಿಸೋದಕ್ಕೆ ಅದು ಒಂದು ಸ್ವಲ್ಪ ಇಟ್ಕೊಂಡಿದ್ದೆ. ಕವರ್ಗಳೆಲ್ಲ ಹಾಕಿ ಇನ್ನು ಪೆಟಲ್ಸ್ ಎಲ್ಲ ನಾನು ನೀಟಾಗಿ ಕವರಲ್ಲಿ ಹಾಕಿ ಇಟ್ಕೊಂಡೆ. ಇನ್ನು ಬಾಗ್ಲ ಹತ್ರ ಯಾವಾಗಲಾದರೂ ಹಾಕೋದಕ್ಕಾಗುತ್ತೆ ಅಂತಂದ್ಬಿಟ್ಟು ಇವಾಗ ಚಾಪೆ ಎಲ್ಲ ಮಡಚಿಟ್ಟು ನೀಟಾಗಿ ಇವಾಗ ಕಸ ಎಲ್ಲ ಗೂಡಿಸ್ದೆ. ಅದಾದಮೇಲೆ ಈಗ ಇನ್ನೂ ಪಾತ್ರೆಗಳೇನು ವಾಶ್ ಮಾಡಿರಲಿಲ್ಲ. ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಹೂವಿನ ಹಾರಗಳೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 10:15 ಆಗಿತ್ತು ಟೈಮು. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ವಾಶ್ ಮಾಡಿ ಈಗ ಕಿಚನ್ ಕೌಂಟರ್ ಟಾಪು, ಗ್ಯಾಸ್ ಸ್ಟೌವು, ಆಮೇಲೆ ಚಿಮ್ನಿ, ಕ್ಯಾಬಿನೆಟ್ಸು ಮತ್ತು ಅಲ್ಲಿ ವಿಂಡೋ ಕಂಬಿಗಳು ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಬರ್ತಾ ಇದ್ದೀನಿ. ಮತ್ತು ವಾಲ್ಸು ಎಲ್ಲನೂ
ಇಷ್ಟು ದಿನ ಏನಿಲ್ಲ ಅಂತಂದ್ರೂ ಒಂದು 20 ಡೇಸಿಂದ ಮನೆ ಕ್ಲೀನ್ ಮಾಡ್ತಾನೇ ಇದ್ದೆ. ಇನ್ನು ಇವತ್ತಿಗೆ ಅದು ಕೊನೆ ಆಗುತ್ತಲ್ವಾ. ಇವತ್ತು ಒಂದು ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಕಲ್ವ ನಾಳೆ ಹಬ್ಬಕ್ಕೆ ಅಂತಂದ್ಬಿಟ್ಟು ಎಲ್ಲನೂ ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಇವತ್ತು ಇನ್ನೂ ಒಂದು ಸ್ವಲ್ಪ, ಯಾಕಂದರೆ ನಾಳೆ ಹಬ್ಬ ಅಲ್ವಾ, ಇಲ್ಲೆಲ್ಲ ಒರೆಸ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಇನ್ನು ಹಬ್ಬದ ವಿಡಿಯೋ ಬಂದು ಬೇಗನೆ ಹಾಕ್ಬಿಡ್ತೀನಿ. ಬುಧವಾರ ಎಲ್ಲ ಎಡಿಟಿಂಗ್ ಮಾಡಿ ಗುರುವಾರ ಹಾಕ್ಬಿಡ್ತೀನಿ.